ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮ ಮನೇಲಿ ಎಗ್ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ನೀವು ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮೊದಲಿಗೆ ನಾನು ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ಮು, ಕ್ಯಾಬೇಜು, ಆನಿಯನು, ಕ್ಯಾರೆಟು, ಬೀನ್ಸ್ ಇದಿಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಸಾಂಬಾರು ಸೊಪ್ಪನ್ನು ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಪ್ಯಾನ್ ಇಟ್ಬಿಟ್ಟು ಅದನ್ನು ಚಂದ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು 4-5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ನೋಡಿ ನೀವು ಎಷ್ಟು ಮಸಾಲೆ ಐಟಮ್ಸ್ ತೊಗೊತೀರಾ, ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಆ ಬೇಸ್ ಮೇಲೆ ಎಣ್ಣೆ ಹಾಕ್ಕೊಳ್ಳಿ. ನೋಡಿ, ಈ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾಬೇಜು, ಆನಿಯನ್ನು, ಕ್ಯಾರೆಟು, ಕ್ಯಾಪ್ಸಿಕಮ್ಮು ಎಲ್ಲನೂ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡು ಆದಮೇಲೆ ಅದನ್ನು ಸಾಫ್ಟಾಗಿ ಬರೋ ಥರ ಫ್ರೈ ಮಾಡೋದಷ್ಟು ಚೆನ್ನಾಗಿ ಅನಿಸುತ್ತೆ ಎಗ್ ರೈಸು. ಇಲ್ಲ ಅಂತ ಅಂದರೆ ಹಸಿ ಥರ ಇರುತ್ತೆ. ತುಂಬ ಸಾಫ್ಟಾಗಿ ಬರೋ ಥರ ಫ್ರೈ ಮಾಡ್ಕೊಳ್ಳಿ. ಲೈಟಾಗಿ ತುಂಬ ಫ್ರೈ ಆಗೋಕ್ಕಿಂತ ಮುಂಚೆ ಲೈಟಾಗಿ ಫ್ರೈ ಆದಾಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಫ್ರೈ ಮಾಡಿದಷ್ಟು ತುಂಬ ಚೆನ್ನಾಗಿ ಇರುತ್ತೆ. ನೀವು ಮನೇಲಿ ಮಾಡುವಾಗ ತುಂಬ ಫ್ರೈ ಮಾಡಿ ಅಂದರೆ ಸಿಯೋ ಥರ ಮಾಡ್ಕೋಬೇಡಿ. ಸಾಫ್ಟ್ ಆಗೋ ರೀತಿಯಲ್ಲಿ ಮಾಡಿದಷ್ಟು ತುಂಬ ಟೇಸ್ಟಿಯಾಗಿ ಎಗ್ ರೈಸ್ ರೆಡಿ ಆಗುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಮಾಡ್ಕೊಳ್ಳಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿರಿ. ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಅದನ್ನು ತಿರುಗಿಕೊಂಡು ಚೆಂದ ಬೇಯಿಸ್ಕೊಳ್ಳಿ. ಅದಾದಮೇಲೆ 5 ಮೊಟ್ಟೆ ತೊಗೊಳ್ಳಿ. ನಾವು 4 ಜನಕ್ಕೆ ಮಾಡ್ತಾ ಇರೋದ್ರಿಂದ 5 ಮೊಟ್ಟೆ ತೊಗೊಂಡಿದ್ದೀವಿ. ನೀವು ಎಷ್ಟು ಜನಕ್ಕೆ ಮಾಡ್ತೀರಾ, ನೀವು ಎಷ್ಟು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿರ್ತೀರ ಆ ಬೇಸ್ ಮೇಲೆ ಎಷ್ಟು ಮೊಟ್ಟೆ ಹಾಕಬೇಕು ಅನ್ನೋದನ್ನು ನೀವು ನೋಡ್ಕೋಬೇಕು. ಯಾಕಂತಂದರೆ ಮೊಟ್ಟೆ ಹಾಕಲಿಲ್ಲ ಅಂತಂದರೆ ಎಗ್ ರೈಸು ಚೆನ್ನಾಗಿರೋದಿಲ್ಲ, ಅದು ಎಗ್ ರೈಸು ಅಂತ ಹೇಳೋಕ್ಕೂ ಆಗಲ್ಲ. ಸೊ ಹಂಗಾಗಿ ಕ್ಲೀನಾಗಿ ನೋಡಿಕೊಂಡು ಮಾಡ್ಕೋಬೇಕು. ನೆಕ್ಸ್ಟು ಮೊಟ್ಟೆ ಹಾಕಿ ಕ್ಲೀನಾಗಿ ತಿರುಗ್ಕೊಳ್ಳಿ. ಅಂದರೆ ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡು ಕ್ಲೀನಾಗಿ ತಿರ್ಕೋಬೋದು. ಇಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕ್ಲೀನಾಗಿ ತಿರುಗ್ಕೊಳ್ಳಿ. ಯಾಕಂದರೆ ಮೊಟ್ಟೆ ಕ್ಲೀನಾಗಿ ಫ್ರೈ ಆಗಬೇಕು ಮತ್ತು ಅದು ಇಂಗ್ರೀಡಿಯೆಂಟ್ಸ್ ಜೊತೆ ಕ್ಲೀನಾಗಿ ಸ್ಪ್ರೆಡ್ ಆಗಬೇಕು. ಇಲ್ಲ ಅಂತ ಅಂದರೆ ಅದು ಮೊಟ್ಟೆದು ಹಸಿ ಸ್ಮೆಲ್ ಇದ್ದರೆ ಬಾಯಲ್ಲಿ ಹಾಗಂಗೆ ಒಂಥರ ಸ್ಮೆಲ್ ಅನಿಸುತ್ತೆ. ತಿನ್ನುವಾಗ ನಮಗೆ ಅಷ್ಟು ಟೇಸ್ಟು ಚೆನ್ನಾಗಿರಲ್ಲ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಬೇಯಿಸಿ ಅನ್ನನ ಇಟ್ಕೊಂಡಿರ್ತೀವಲ್ಲ ಅದನ್ನು ಉಡಿಯಾಗಿ ಬೇಯಿಸಿ ಇಟ್ಕೊಳ್ಳಿ. ತುಂಬ ಮುದ್ದೆ ಥರ ಮಾಡ್ಕೊಬಿಡಿ. ಸಾಫ್ಟಾಗಿರಬೇಕು, ತುಂಬ ಇದಾಗಿರಬೇಕು. ಅದಾದಮೇಲೆ ಅದಕ್ಕೆ ಪೆಪ್ಪರ್ ಪುಡಿನ ಒಂದು 1/4 ಟೇಬಲ್ ಸ್ಪೂನಷ್ಟು ಅದನ್ನು ಹಾಕ್ಕೊಂಡು ಅದಕ್ಕೆ ಖಾರದ ಪುಡಿ ಹಾಕ್ಕೊಂಡು, ಅದಾದಮೇಲೆ ಅದ್ರ ಜೊತೆಗೆ ಗರಂ ಮಸಾಲೆನೂ ಸಹ ಹಾಕ್ಕೋಬೇಕು. ಎಲ್ಲನೂ 1/4 ಟೇಬಲ್ ಸ್ಪೂನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೋಬೇಡಿ. ನೀವು ತಗೊಳ್ಳೋದು ಬೇಸ್ ಮೇಲೆ, ಅಂದರೆ ಇಂಗ್ರೀಡಿಯೆಂಟ್ಸ್ ನೀವು ಯಾವ ಬೇಸ್ ಮೇಲೆ ತೊಗೊಂಡಿರ್ತೀರ ಆ ಬೇಸ್ ಮೇಲೆ ಹಾಕ್ಕೊಳ್ಳಿ. ಪೆಪ್ಪರ್ ಪೌಡರ್ 1/4 ಟೇಬಲ್ ಸ್ಪೂನು, ಖಾರದ ಪುಡಿ 1/4 ಟೇಬಲ್ ಸ್ಪೂನು, ಗರಂ ಮಸಾಲೆ 1/4 ಟೇಬಲ್ ಸ್ಪೂನು, ಸಾಂಬಾರು ಪುಡಿ 1/4 ಟೇಬಲ್ ಸ್ಪೂನು, ಚಿಕನ್ ಮಸಾಲೆ 1/4 ಟೇಬಲ್ ಸ್ಪೂನು, ಸೋಯಾ ಸಾಸು ಅದೊಂದು 1/4 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ವಿನೇಗರು ನೋಡಿಬಿಟ್ಟು ಹಾಕ್ಕೊಳ್ಳಿ. ನಾನೊಂದು 1/4 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ. ಯಾಕಂತ ಅಂದರೆ ತುಂಬ ಹಾಕ್ಕೊಳಕ್ಕೆ ಹೋಗಬೇಡಿ, ಅದು ತುಂಬ ಹಾಕಿದಷ್ಟು ಏನು ಟೇಸ್ಟ್ ಚೆನ್ನಾಗಿ ಅನಿಸಲ್ಲ. ಸೊ ಹಂಗಾಗಿ ಅಲ್ಲಿ ಎಷ್ಟು ತೊಗೊಂಡಿರ್ತೀರ ಆ ಬೇಸ್ ಮೇಲೆ ನೋಡಿಬಿಟ್ಟು ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಇದು ಮಾಡ್ಕೊಳಕ್ಕೆ ಹೋಗಬೇಡಿ, ಆಯಿತಾ. ನೋಡಿ, ಅದೆಲ್ಲ ಹಾಕಿ ಆದಮೇಲೆ ಕ್ಲೀನಾಗಿ ತಿರುಗ್ಕೋಬೇಕು. ನೋಡಿ, ನಾವು ಹಾಕೋತಾ ಇದ್ವಲ್ಲ ಆ ಥರ ಇಂಗ್ರೀಡಿಯೆಂಟ್ಸ್ನೆಲ್ಲ ಫಸ್ಟು ಒಂದು ಸಲ ಹಾಕ್ಕೊಬಿಟ್ಟು ಅದಾದಮೇಲೆ ತಿರುಗ್ಕೊಳ್ಳಿ. ಇಲ್ಲ ಅಂತ ಅಂದರೆ ಒಂದೊಂದನ್ನೇ ಹಾಕ್ಕೊಂಡು ಒಂದೊಂದು ಸಲ ತಿರುಗಕ್ಕೆ ಹೋಗಬೇಡಿ, ತುಂಬ ಟೈಮ್ ಹಿಡಿಯುತ್ತೆ. ಎಲ್ಲನೂ ಒಂದೇ ಸಲ ಹಾಕ್ಕೊಂಡು ತಿರುಗ್ಕೊಳ್ಳಿ, ಒಂದೊಂದೇ ಸಲ ತಿರುಗಕ್ಕೆ ಹೋಗಬೇಡಿ. ನೋಡಿ, ನಾನು ತಿರುಗಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ತಿರುಗ್ಕೊಳ್ಳಿ. ಕ್ಲೀನಾಗಿ ಮಸಾಲೆ ಐಟಮ್ಸು ರೈಸ್ ಹಾಕಿರ್ತೀವಲ್ಲ ಅದಕ್ಕೆ ತುಂಬ ಕ್ಲೀನಾಗಿ ಸ್ಪ್ರೆಡ್ ಆಗಬೇಕು. ಮತ್ತು ಮೊಟ್ಟೆನೂ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕಿ ಅದನ್ನು ಸಹ ಫ್ರೈ ಮಾಡ್ಕೋಬೇಕು. ಕ್ಲೀನಾಗಿ ಫ್ರೈ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಹಂಗಂತ ಅಂದ್ಬಿಟ್ಟು ರೈಸ್ನ ಹಾಕೊಂಡ್ಮೇಲೆ ಹೈ ಫ್ಲೇಮಲ್ಲಿ ತಿರುಗಕ್ಕೆ ಹೋಗಬೇಡಿ. ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡು ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀರಲ್ಲ ಅದೆಲ್ಲನೂ ರೈಸಿಗೆ ಚೆಂದ ಬಾಯ್ಲ್ ಆಗೋ ಥರ, ಅಂದರೆ ಫುಲ್ ಮಿಕ್ಸ್ ಆಗೋ ಥರ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ತುಂಬ ಕ್ಲೀನಾಗಿ ಸ್ಪ್ರೆಡ್ ಮಾಡೋದ್ರಿಂದ ಎಗ್ ರೈಸು ಫುಲ್ ಚೆನ್ನಾಗಿರುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಮಾಡ್ಕೊಳ್ಳಿ, ಚೆಂದ ರೆಡಿ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ
ಸ್ವಲ್ಪ ಸ್ವಲ್ಪ ಅನ್ನ ಥರ ಮಿಕ್ಕೊಂಡ್ರೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದೇ ಸಪ್ರೇಟ್ ಆಗಿಬಿಡುತ್ತೆ, ಬರೀ ಅನ್ನನೇ ಸ್ವಲ್ಪ ಸಪ್ರೇಟಾಗಿರುತ್ತೆ. ನಾನು ರೆಡಿ ಮಾಡ್ಕೊಂಡಿರೋದ್ರಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಹಾಕ್ಕೊಂಡಿದ್ದೆ ನಾನು ಫಸ್ಟು ಒಗ್ಗರಣೆಗೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಆಪ್ಷನಲ್ಲು, ಈಗ ರೆಡಿ ಮಾಡಿ ಹಾಕ್ಕೊಂಡ್ಮೇಲೆ ಉಪ್ಪು ಕಮ್ಮಿ, ಅಲ್ಲಿ ಒಗ್ಗರಣೆ ಕಮ್ಮಿ ಹಾಕ್ಕೊಂಡು ಇಲ್ಲಿ ಜಾಸ್ತಿ ಹಾಕ್ಕೋಬೋದು. ಇಲ್ಲ ಅಂತಂದರೆ ನೀವು ಒಗ್ಗರಣೆಗೆ ಜಾಸ್ತಿ ಹಾಕ್ಕೊಂಡು ಇಲ್ಲಿ ಸ್ಕಿಪ್ ಮಾಡ್ಕೋಬೋದು. ಆವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸರಿಯಾಗಿರುತ್ತೆ. ಸೊ ಹಂಗಾಗಿ ಆ ಥರ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಅಲ್ಲಿಗೆ ಸ್ವಲ್ಪ ಹಾಕ್ಬಿಟ್ಟು ಇಲ್ಲಿ ಹಾಕ್ಕೊಂಡು ನಾನು ತೋರಿಸಿದ್ದೀನಲ್ಲ ಆ ಥರ ಮಾಡ್ಕೊಳ್ಳಿ. ನೋಡಿ ಎಲ್ಲ ರೆಡಿ ಆಯಿತು. ಈಗ ಅದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡೋದಷ್ಟೇ ಬಾಕಿ ಇರೋದು. ನೋಡಿ ಈ ಥರ ಮಾಡಿ ನಿಮ್ಮ ಮನೇಲೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಮತ್ತು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಈ ಥರ ಹೊರ್ಗಡೆ ಮಾಡೋ ಥರನೇ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೀವು ಹೊರ್ಗಡೆ ಎಲ್ಲ ಹೋಗಿ ಚಾಟ್ಸ್ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಟೈಮ್ ವೇಸ್ಟ್ ಮಾಡೋ ಬದಲು ಈ ಥರ ಮನೇಲಿ ಮಾಡಿಬಿಟ್ಟು ಟ್ರೈ ಮಾಡಿ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.